ವಿರುದ್ಧ ವಿಜಯೇಂದ್ರ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಅವರು ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ. ಅವ್ರು ಏನೇನು ಹೇಳಿದ್ದಾರೆ ಡೀಟೇಲ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ಮಾತಾಡಲ್ಲ ಅಂದ್ರೆ ಅದು ಅಸಮರ್ಥ ಅಂತ ಅಲ್ಲ, ತಾಳ್ಮೆಯಿಂದ ಇದ್ದೀನಿ, ಹೈಕಮಾಂಡ್ ಎಲ್ಲ ಹೇಳಿದ್ದೀನಿ. ದಿನ ಬೆಳಗಾದ್ರೆ ಯಡಿಯೂರಪ್ಪ ಕುಟುಂಬ ನಿಂದನೆ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಅನ್ನೋದು ಇವರ ಸ್ಟೇಟ್ಮೆಂಟ್. ಹಾಗೂ ಯತ್ನಾಳ್ ಬಾಯಿ ಮುಚ್ಚಿಸುವಂತಹ ಶಕ್ತಿ ನನಗಿಲ್ಲ, ಕಾರ್ಯಕರ್ತರಿಗಿದೆ. ಯಡಿಯೂರಪ್ಪ ಮಗ ಆಗಿರೋದೇ ಅಪರಾಧನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ದೂರನ್ನ ಕೊಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನ ಕೊಡ್ತೀನಿ ಅಂತ ವಿಜಯೇಂದ್ರ ಅವರು ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಕೊಟ್ಟಿರುವಂತಹ ರಿಯಾಕ್ಷನ್ ಇದು. ತೀರಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಮೊನ್ನೆ ನಡೆದಂತಹ ಚುನಾವಣೆಯ ಉಪಚುನಾವಣೆಗಳ ಫಲಿತಾಂಶ ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಎಲ್ಲನೂ ಕೂಡ ವರಿಷ್ಠರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಇವತ್ತು ವಿಜಯೇಂದ್ರ ಏನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅಥವಾ ನಾನೇನೋ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಸಮರ್ಥತೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ. ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಪಕ್ಷದ ವರಿಷ್ಠರಿಗೆ ನಾನು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಬಗ್ಗೆ ಸಮಾಧಾನ ಇದೆ. ಯಡಿಯೂರಪ್ಪನ ಟೀಕೆ ಮಾಡೋದ್ರಿಂದ ರಾಜ್ಯಾದ್ಯಂತ ಇವರು ಪ್ರಚಾರ ಸಿಗ್ತದೆ ಅಂತ ಹೇಳಿದ್ರೆ ಯಾವುದೋ ಭ್ರಮೆನಲ್ಲಿ ಇವರು ಇದ್ದಾರೆ. ಯಡಿಯೂರಪ್ಪನವರ ಕೊಡುಗೆ ಏನು, ಕಳೆದ 3-4 ದಶಕಗಳಿಂದ ಯಡಿಯೂರಪ್ಪನವರು ಪಕ್ಷ ಸಂಘಟನೆಗೆ ಎಷ್ಟು ಶಕ್ತಿಯನ್ನು ತುಂಬಿದ್ದಾರೆ, ಅದಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ಮಾತನಾಡ್ತಾ ಇರೋದು ಖಂಡಿತ ಅಕ್ಷಮ್ಯ ಅಪರಾಧ. ಇದರ ನಡುವೆನೂ ಸಹ ನಾನು ತಾಳ್ಮೆಯನ್ನ ಹಿಡ್ಕೊಂಡು ವರಿಷ್ಠರು ಇವತ್ತೇನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನ ನನ್ನ ಸಾಮರ್ಥ್ಯಕ್ಕೂ ಮೀರಿ ನಿಭಾಯಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ, ಯಶಸ್ಸನ್ನು ಕೂಡ ಆಗ್ತಾ ಇದ್ದೇನೆ. ಇವ್ರು ಯಾರು ಹೇಳಿಕೆಗಳನ್ನು ಕೊಡ್ತಾರೆ, ಇವ್ರು ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ಅಂತೂ ನನಗಿಲ್ಲ. ಅದರ ಕಾರ್ಯಕರ್ತರು ಖಂಡಿತ ಇದೆ. ಒಂದಿನ ಸರಿ 2 ದಿನ ಸರಿ ದಿನ ಬೆಳಗಾದ್ರೂ ಕೂಡ ಯಡಿಯೂರಪ್ಪನ ಟೀಕೆ ಮಾಡ್ತಕ್ಕಂಥದ್ದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಂತೂ ಸಾಕಷ್ಟು ಬೇಸತ್ತಿದ್ದಾರೆ. ಈ ನಡವಳಿಕೆಯಿಂದ ಅಥವಾ ಯಡಿಯೂರಪ್ಪನವರು ಬಯೋದ್ರಿಂದ ಅವ್ರೇನೋ ರಾಜ್ಯದಲ್ಲಿ ಎತ್ತರಕ್ಕೆ ಬೆಳೀತಾರೆ ಅನ್ನೋ ಭ್ರಮೆನಲ್ಲಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಕಾರ್ಯಕರ್ತರು ಕೂಡ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಇತಿಶ್ರೀ ಹಾಡಬೇಕು ಅನ್ನುವ ಅಪೇಕ್ಷೆ ಕಾರ್ಯಕರ್ತರದ್ದು ಕೂಡ ಇದೆ. ಯಾರ ಗಮನಕ್ಕೆ ತರಬೇಕು ಅದು ತಂದಿದ್ದೇನೆ. ಆದ್ರೆ ಯಡಿಯೂರಪ್ಪನವ್ರ ಮಗ ಆಗಿರೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವರು ಏನ್ ಮಾತನಾಡ್ತಾ ಇದ್ದಾರೆ, ಬರುವಂತ ದಿನಗಳ ಉತ್ತರನ ಕೊಡ್ತೇನೆ. ನಾನು ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ದೆಹಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ಇದು BY ವಿಜಯೇಂದ್ರ ಅವರು ಕೊಡ್ತಿರುವಂತಹ ಸ್ಟೇಟ್ಮೆಂಟು. ಅದರಲ್ಲಿ ಯತ್ನಾಳ್ ಅವರ ಪ್ರತಿ ಮಾತಿಗೂ ಕೌಂಟರ್ ಕೊಡೋ ಕೆಲಸವನ್ನ ದೆಹಲಿಯಿಂದ ಬರ್ತಾ ಇದ್ದ ಹಾಗೆ ಆಕ್ಟಿವ್ ಆಗಿ ಅಗ್ರೆಸಿವ್ ಆಗಿ BY ವಿಜಯೇಂದ್ರ ಅವರು ಮಾಡಿದ್ದಾರೆ. ವಿಪರ್ಯಾಸ ಅಂದ್ರೆ ರಾಜ್ಯ ಬಿಜೆಪಿ ತಲುಪ್ತಾ ಇರುವಂತಹ ಹಾದಿ 2006ರಿಂದ ಕೂಡ ಇದೇ ಕತೆ ಇತ್ತು. ಬಟ್ ಸುಧಾರಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಆಗ್ತಾ ಇಲ್ಲ. ಹೈಕಮಾಂಡ್ ಇಂಟರ್ಫರೆನ್ಸ್ ಇಲ್ಲ. ಇದರ ಪರಿಣಾಮ ನಾಯಕರುಗಳ ಕಚ್ಚಾಟ ಹಾದಿರಂಪ ಬೀದಿರಂಪ ಆಗಿದೆ. BY ವಿಜಯೇಂದ್ರ ಅವರು ಕೂಡ ಯತ್ನಾಳ್ ವಿಚಾರದಲ್ಲಿ ಪ್ರಸ್ತಾಪ ಮಾಡ್ತಾ ಕೆಲ ವಿಚಾರಗಳನ್ನ, ಯತ್ನಾಳ್ ಬಾಯಿ ಮುಚ್ಚಿಸುವಂತಹ ಶಕ್ತಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ರೆ ರಾಜ್ಯಾಧ್ಯಕ್ಷರನ್ನೇ ಅಸಹಾಯಕರನ್ನಾಗಿ ಮಾಡುವಂತಹ ಸ್ಥಿತಿ ಬಿಜೆಪಿಯಲ್ಲಿ ಉದ್ಭವಿಸಿದೆಯಾ ಅಂತ ಅನಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮತ್ತೊಂದು ಅವ್ರು ಕೇಳ್ತಾ ಇರೋದು, ಯಡಿಯೂರಪ್ಪ ಅವರ ಮಗ ಆಗಿರೋದೇ ಅಪರಾಧನ, ನಾನು ಪದೇ ಪದೇ ಅದೇ ಕಾರಣಕ್ಕೆ ನನ್ನನ್ನು ಹೀಗಳಿಯೋದು, ನನ್ನ ಕೆಲಸಗಳನ್ನು ಐಡೆಂಟಿಫೈ ಮಾಡದೆ, ಕ್ಯಾಲಿಬರನ್ನು ಐಡೆಂಟಿಫೈ ಮಾಡದೆ ಪದೇ ಪದೇ ನನ್ನನ್ನು ಲಘುವಾಗಿ ನೋಡೋದು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಹಾಗೂ ಈಗಾಗಲೇ ರೆಬೆಲ್ ಸಭೆಗಳ ಬಗ್ಗೆ ಕೂಡ ದೆಹಲಿಯಲ್ಲಿ ನಾನು ಏನು ಹೇಳಬೇಕು ಹೇಳ್ಬಿಟ್ಟು ಬಂದಿದ್ದೀನಿ, ಬಟ್ ಕಂಪ್ಲೇಂಟ್ ಅಂತ ಅಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದನ್ನ ಬಿಜೆಪಿ ಹೈಕಮಾಂಡ್ ಹೆಂಗ್ ನೋಡುತ್ತೆ ಅಂತ, ಯಾಕಂದ್ರೆ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಬಿಜೆಪಿ ಹೈಕಮಾಂಡ್ ಹೆಂಗ್ ಹೇಳ್ಕೊಂಡು ಬರ್ತಾ ಇದ್ದು ನಾವು ಶಿಸ್ತಿನ ಪಕ್ಷ ಅಂತ, ಶಿಸ್ತಿದೆಯಾ ಅಲ್ಲಿ ಪ್ರಶ್ನೆ ಇದೆ.